ಹಾಯ್ ಎಲ್ರಿಗೂ ನಮಸ್ಕಾರ. ಧ್ರುವ ತಾರೆ ವ್ಲಾಗ್ಸ್ಗೆ ಸ್ವಾಗತ. ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಕಳಲೆ ಹಾಗೆಯೇ ಅಣಬೆ ತಿನ್ನೋದೇ ಒಂದು ಖುಷಿ ಅಲ್ವಾ. ಹಾಗಾಗಿ ಈ ರೀತಿ ನಾವು ಕಳಲೆ ಪಲ್ಯನ ಮಾಡ್ಕೋತೀವಿ. ಅದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಳಲೆನ ತಂದ್ಕೊಂಡು ಅದನ್ನು ಹೀಗೆ ಚಿಕ್ಕದಾಗಿ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಹೆಚ್ಕೊಂಡು ಅದನ್ನು ಒಂದಿನ ನೀರು ಹಾಕಿ ನೆನೆಸಿ ಇಟ್ಕೋಬೇಕು. ಅದೇ ಸಾಂಬಾರು ಮಾಡೋದಿದ್ದರೆ ಇದನ್ನು ಅರ್ಧ ಭಾಗ ಮಾತ್ರ ಕಟ್ ಮಾಡ್ಕೋಬೇಕು. ಪಲ್ಯ ಆದರೆ ಮಾತ್ರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳೋದು ಕಂಪಲ್ಸರಿ ಇರುತ್ತೆ. ದೊಡ್ಡದಾದರೆ ಇದು ಪಲ್ಯ ಚೆನ್ನಾಗಿರಲ್ಲ, ಇಷ್ಟೇ ಚಿಕ್ಕದಾದರೆ ಇದು ತುಂಬ ರುಚಿಯಾಗಿರುತ್ತೆ. ಇದನ್ನು ಒಂದಿನ ಆಗುವಷ್ಟು ನೀರು ಹಾಕಿಬಿಟ್ಟು ಇದನ್ನು ನೆನೆಸಿಟ್ಕೋಬೇಕು. ನಂತರ ಇದನ್ನು ಹೀಗೆ ಕ್ಲೀನಾಗಿ ಒಂದು 2-3 ಸಲ ತೊಳೆದು ಅದಕ್ಕೆ ನೀರನ್ನು ಪೂರ್ತಿ ಹಿಂಡಿಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಂಡು ಆ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಕಳಲೆ ಪೂರ್ತಿ ಮುಳುಗುವಷ್ಟು ನೀರನ್ನು ಹಾಕಿ ಬೇಯಿಸೋಕೆ ಇಟ್ಕೋಬೇಕು. ಒಂದು ಕುದಿ ಬಂದರೆ ಸಾಕು. ಮಸಾಲೆಗೆ ಖಾರಕ್ಕೆ ಮೆಣಸು, 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತ್ಯ, ಹಾಗೆ 3 ಸ್ಪೂನ್ ಧನಿಯಾ ಕಾಳು, 2 ಸ್ಪೂನ್ ಉದ್ದಿನಬೇಳೆ, ಹಾಗೆ 1/4 ಸ್ಪೂನ್ ಆಗುವಷ್ಟು ಸೋಂಪು, ಒಂದು 4-5 ಹಸಿಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದೆಲ್ಲನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆನ ಫ್ರೈ ಮಾಡ್ಕೋಬೇಕು. ಜಸ್ಟ್ ರೋಸ್ಟ್ ಆದರೆ ಸಾಕು ಈ ಮಸಾಲೆ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಈ ರೀತಿ ಕಳಲೆನ ನೀವು ಯಾರ್ಯಾರು ತಿಂದ್ರಿ, ಹಾಗೆ ನಿಮ್ಮ ಕಡೆ ಯಾವ್ಯಾವ ರೀತಿ ಈ ರೀತಿ ಪಲ್ಯನ ಮಾಡ್ಕೊಳ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಇಲ್ಲಿ ನಾನು ಒಂದು ಸಣ್ಣ ಹೋಳು, ಅರ್ಧ ಹೋಳಾಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಹಾಗೆ ಇಲ್ಲಿ ಪಲ್ಯ ಮಾಡೋದಕ್ಕೆ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ 2 ಸಣ್ಣ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಬೇಯಿಸಿರೋ ಕಳಲೆನ ಈ ರೀತಿ ನೀರನ್ನು ತೆಗೆದುಬಿಟ್ಟು ಅದನ್ನು ಈ ರೀತಿ ಪಲ್ಯಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಎಣ್ಣೆ ಪೂರ್ತಿಯಾಗಿ ಎಲ್ಲ ಕಳಲೆಗೂ ಹಿಡಿಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೋಬೇಕು. ಮಸಾಲೆನ ಹಾಕಿ ಅದನ್ನು ಕೂಡ ಕಳಲೆ ಜೊತೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕಳಲೆ ಪಲ್ಯ ಹೆಚ್ಚಾಗಿ ನಾವು ಈ ರೀತಿನೂ ಮಾಡ್ತೀವಿ, ಹಾಗೆಯೇ ಇನ್ನೊಂದು ಥರದಲ್ಲೂ ಮಾಡ್ತೀವಿ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆಯೇ ಇದು ಒಂದು ವಿಧಾನ ನಮ್ಮ ಕಡೆ ಕಳಲೆ ಪಲ್ಯ ಮಾಡೋ ರೀತಿ. ಅದಕ್ಕೆ ಹೀಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದು ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೋಬೋದು, ಇಲ್ಲಾಂದರೆ ಬೇಗ ಡ್ರೈ ಆಗಿಬಿಡುತ್ತೆ. ಬಟ್ ಸ್ವಲ್ಪ ಬೇಯೋದು ಕಡಿಮೆ ಆಗುತ್ತೆ. ಹಾಗಾಗಿ ಈ ರೀತಿ ಇಷ್ಟು ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಒಂದು 2 ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಇಷ್ಟು ಕಳಲೆಗೆ. ಹಾಗೆಯೇ ಈ ಟೈಮಲ್ಲಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಕುದಿಯೋಕೆ ಬಿಡಬೇಕು. ಇದಕ್ಕೆ ಯಾವುದೇ ರೀತಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೋಬಾರ್ದು. ಈ ರೀತಿ ಓಪನ್ ಇಟ್ಟೆ ಅದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಪಲ್ಯ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಒಂದು 20-25 ನಿಮಿಷ ಅದನ್ನು ಸ್ವಲ್ಪ ಡ್ರೈ ಆಗೋವರೆಗೂ ಅದನ್ನು ಕುದಿಸ್ಕೋಬೇಕು. ಅದು ಪೂರ್ತಿಯಾಗಿ ಡ್ರೈ ಆದಮೇಲೆ ಅದನ್ನು ಫ್ಲೇಮ್ನ ಲೋ ಮಾಡಿಟ್ಕೊಂಡು ಈ ರೀತಿ ನಮ್ಮ ಕಡೆ ಕಡಲೆ ಪಲ್ಯಕ್ಕೆ ಈ ರೀತಿ ಕಲ್ಲು ಒಗ್ಗರಣೆ ಇದ್ರೇ ಅದ್ರ ರುಚಿ. ಹಾಗಾಗಿ ನಾವು ಈ ರೀತಿ ಒಗ್ಗರಣೆನ ಹಾಕ್ಕೊಳ್ತೀವಿ. ಒಂದು ಗಟ್ಟಿಯಾಗಿರೋ ಕಲ್ಲನ್ನು ಕೆಂಡದಲ್ಲಿ ಹಾಕಿ ಅದು ಪೂರ್ತಿಯಾಗಿ ಕಾದ್ಮೇಲೆ ಈ ರೀತಿ ಒಂದು ಒಗ್ಗರಣೆ ಪ್ಲೇಟ್ಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಆ ಕಾದಿರೋ ಕಲ್ಲನ್ನು ಹಾಕ್ಕೊಳ್ತೀವಿ. ಅದು ಕಲ್ಲಿನ ಬಿಸಿಯಲ್ಲೇ ಆ ಒಗ್ಗರಣೆ ರೆಡಿ ಆಗುತ್ತೆ. ಹಾಗಾಗಿ ಅದು ಇನ್ನೂ ರುಚಿ ಕೊಡುತ್ತೆ ಈ ರೀತಿ ಕಳಲೆ ಪಲ್ಯಕ್ಕೆ. ಹಾಗೆಯೇ ಈ ರೀತಿ ಕಲ್ಲು ಒಗ್ಗರಣೆ ಹಾಕೋದ್ರಿಂದ ಕಳಲೆಯಲ್ಲಿ ಏನಾದರೂ ಕೆಟ್ಟ ಅಂಶ ಇದ್ದರೆ ಅದು ಕೂಡ ಹೋಗುತ್ತೆ. ಹಾಗಾಗಿ ಈ ರೀತಿ ಕಳ್ಳು ಒಗ್ಗರಣೆನ
ಅಣಬೆಗಿರ್ಬೋದು ಅಥವಾ ಈ ರೀತಿ ಕಡಲೆ ಪಲ್ಯಕ್ಕಿರ್ಬೋದು ಈ ರೀತಿ ಒಗ್ಗರಣೆನ ಹಾಕ್ಕೊಳ್ತೀವಿ. ಹಾಗಾಗಿ ಈ ರೀತಿ ಒಗ್ಗರಣೆ ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಈ ರೀತಿ ಕಡಲೆ ಪಲ್ಯಕ್ಕೆ. ನೀವೆಲ್ಲ ಹೇಗೆ ಮಾಡ್ಕೊಳ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಒಗ್ಗರಣೆನ ಹಾಕಿ ಹೀಗೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಕಲ್ಲು ಅನ್ನ ಒಂದನ್ನು ಸಪ್ರೇಟ್ ಮಾಡ್ಕೋಬೋದು ಒಗ್ಗರಣೆ ತಣ್ಣಗಾದ್ಮೇಲೆ. ಆದರೆ ಈ ರೀತಿ ಕಲ್ಲು ಒಗ್ಗರಣೆ ಹಾಕುವಾಗ ಸ್ವಲ್ಪ ಹುಷಾರಿ ಇರಬೇಕು, ಯಾಕೆಂದರೆ ಕಲ್ಲು ಒಡೆದ್ಬಿಟ್ರೆ ಪಲ್ಯದಲ್ಲಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಕಲ್ಲು ಒಡೆದಿದೆಯೋ ಇಲ್ವೋ ಅಂತ ನೋಡಿಕೊಂಡು ಅದನ್ನು ಒಗ್ಗರಣೆಗಿನ್ನ ಪಲ್ಯಕ್ಕೆ ಹಾಕ್ಕೋಬೇಕು. ಕಲ್ಲು ಒಡೆದು ಪಲ್ಯ ಜೊತೆ ಮಿಕ್ಸ್ ಆದರೆ ಪಲ್ಯ ತಿನ್ನೋಕ್ಕೆ ಬರಲ್ಲ, ಹಾಳಾಗಿಬಿಡುತ್ತೆ. ಹಾಗಾಗಿ ಈ ರೀತಿ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆ ಪಲ್ಯ ರೆಡಿ ಆಗುತ್ತೆ. ಹಾಗೆಯೇ ನಾವು ಕಡಲೆ ಸಾರು ಕೂಡ ಮಾಡ್ಕೊಂಡಿದ್ವಿ. ಕಡಲೆ ಸಾರಿಗೆ ಕಡಲೆನ ಈ ರೀತಿಯಾಗಿ ತೆಳ್ಳಗೆ ಅರ್ಧ ಪೀಸ್ ಮಾಡಿ ಹೆಚ್ಚಿಟ್ಕೋಬೇಕು. ಅದನ್ನು ಕೂಡ ಒಂದಿನ ನೆನೆಸ್ಕೊಂಡು ಅದನ್ನು ಮತ್ತೆ ತೊಳೆದ್ಬಿಟ್ಟು ಬೇಯಿಸ್ಕೊಂಡು ಅದನ್ನು ಸಾರು ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಕಡಲೆ ಸಾರಿಗೂ ಕೂಡ ಹಾಗೆ ಈ ರೀತಿ ಕಲ್ಲು ಒಗ್ಗರಣೆನೇ ನಾವು ಹಾಕ್ಕೊಳ್ಳೋದು. ಹಾಗಾಗಿ ಇದು ಕಡಲೆ ಸಾರು ಕೂಡ ಚೆನ್ನಾಗಿರುತ್ತೆ. ಆದಷ್ಟು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ಎಕ್ಸ್ಟ್ರಾ ರುಚಿ ಕೊಡುತ್ತೆ. ಈ ರೀತಿ ಕಡಲೆ ಪಲ್ಯ ಇರ್ಬೋದು, ಅಣಬೆ ಸಾರಿಗಿರ್ಬೋದು. ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ರೀತಿ ಅಕ್ಕಿ ರೊಟ್ಟಿಗಿರ್ಬೋದು ಅಥವಾ ದೋಸೆಗಿರ್ಬೋದು ಯಾವುದಕ್ಕಾದರೂ ಈ ಕಡಲೆ ಪಲ್ಯ ತುಂಬ ರುಚಿಯಾಗಿರುತ್ತೆ. ನಾನು ಇನ್ನೊಂದು ಥರದ ಕಡಲೆ ಪಲ್ಯ ರೆಸಿಪಿನ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ನಾವು ಮಾಡೋ ರೀತಿಲಿ ಒಂದು ವಿಧಾನ, ತುಂಬ ರುಚಿಯಾಗಿರುತ್ತೆ ಇದು. ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.